ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಾಟನ್ ಹಾಕೋಣ, ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಡ್ರೆಸ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನೋಡಿದ್ಮೇಲೆ ನಾನು ಅಷ್ಟು ತರಿಸಿದ್ದೀನಿ. ಸೊ ಇದನ್ನು ಕೂಡ ಹಾಕೊಂಡು ತೋರಿಸ್ತೀನಿ ಹೇಗಿರುತ್ತೆ ಅಂತ, ಬಟ್ಟೆ ಕ್ವಾಲಿಟಿ ಹೇಗಿದೆ ಮತ್ತು ಇದು ಪ್ರೈಸ್ ಎಷ್ಟು ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ. ಬ್ಲೂ ಕಲರು, ಸೊ ರಾಯಲ್ ಬ್ಲೂ ಕಲರ್ ಬರುತ್ತೆ. ನನಗೆ ಬ್ಲೂ ಅಂದರೆ ತುಂಬ ಇಷ್ಟ. ಸೊ ಇದು ಬ್ಲೂ ಹಾಕಿದ್ದೀನಿ, ಇದು ಇನ್ನೊಂದು ಥರ ಬ್ಲೂ. ಸೊ ಇದು ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನ್ನ ನಾರ್ಮಲ್ ಸೈಜ್ ಏನಿದೆ ಅದಕ್ಕಿಂತ ಒಂದು ಸೈಜ್ ಬಟ್ಟೆನ ನಾನು ಲೂಸ್ ಹಾಕೋಕ್ಕೆ ಇಷ್ಟಪಡ್ತೀನಿ. ಸಮ್ಮರಲ್ಲಿ ಮಾತ್ರ ತುಂಬ ಅಂಟ್ಕೊಂಡಂಗೆ ಇರೋದು ಬೇಡ, ಸ್ವಲ್ಪ ಲೂಸ್ ಆಗಿರಲಿ, ಸ್ವಲ್ಪ ಗಾಳಿ ಆಡಲಿ ಅಂತ ನಾನು ನನ್ನ ಸೈಜ್ ಎಲ್ಲಿದೆ ಆದರೆ ನಾನು ಎಕ್ಸೆಲ್ ಹಾಕ್ತೀನಿ. ತರಿಸಿರೋದು XXL. ಈ ಬಟ್ಟೆಗಳು ನೀರಿಗೆ ಹಾಕಿದ ತಕ್ಷಣ ಒಂದು ಸೈಜ್ ಚಿಕ್ಕದಾಗ್ಬಿಡುತ್ತೆ. ಆದ್ದರಿಂದ ನೀವೇನಾದರೂ ತರಿಸೋ ಹಾಗಿತ್ತಂದರೆ ಎಕ್ಸಾಕ್ಟ್ ನಿಮ್ಮ ಬಾಡಿ ಮೆಜರ್ಮೆಂಟ್ ತರಿಸ್ಬೇಡಿ. ಸೈಜ್ ದೊಡ್ಡದು ತರಿಸಿ ಅದು ನೀರಿಗೆ ಹಾಕಿದ್ಮೇಲೆ ನಿಮ್ಮ ಬಾಡಿ ಸೈಜ್ ಬರುತ್ತೆ. ಸಮ್ಮರಲ್ಲಿ ಏನು ರೆಫರ್ ಮಾಡ್ತೀನಿ ಅಂದರೆ ಆದಷ್ಟು ಬಟ್ಟೆ ಲೂಸಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಲೂಸಾಗಿ ತರಿಸಿದ್ದೀನಿ. ಇದು ಹಾಕಿದ್ರೆ ಹೇಗೆ ಕಾಣುತ್ತೆ ಎಸ್ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಪ್ಯಾಂಟ್ ಚೆನ್ನಾಗಿದೆ ಮತ್ತು ಪಾಕೆಟ್ ಕೊಟ್ಟಿದ್ದಾರೆ. ಪಾಕೆಟ್ ಕೂಡ ತುಂಬ ದೊಡ್ಡದಾಗಿದೆ. ಒಂದು ಸೈಡ್ ಅಷ್ಟೇ, ಇನ್ನೊಂದು ಸೈಡ್ ಕೊಟ್ಟಿಲ್ಲ. ಫಿಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿದೆ. ನೀರಿಗೆ ಹಾಕಿದರೆ ಇದು ಬ್ಯಾಕ್ ಟು ನನ್ನ ಸೈಜೇ ಬರುತ್ತೆ. ಆ್ಯಕ್ಚುಲಿ ಇದು XXL ಅಂತ ಇದೆ. ನನಗೇನೋ XL ಥರ ಫೀಲ್ ಆಗ್ತಾ ಇದೆ. ಸೊ ತುಂಬ ಕಂಫರ್ಟಬಲ್ ಆಗಿದೆ ಡ್ರೆಸ್. ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅದು ಮನೆಯಲ್ಲಿದ್ದಾಗ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದಾಯಿತು. ಇನ್ನು ತುಂಬ ಡ್ರೆಸ್ಗಳನ್ನ ತರಿಸ್ತೀನಿ, ಅದನ್ನು ನೋಡೋಣ. ಇದು ಇನ್ನೊಂದು ಡ್ರೆಸ್ ಇದು. ಸೊ ಇದು ಕೂಡ ನೈಟ್ ವೇರ್. ಇದು ವೆರಿ ಕಂಫರ್ಟಬಲ್, ತುಂಬ ಲೂಸ್ ಆಗಿ ತುಂಬ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಸೇಮ್ ಕಲರು. ಇದಕ್ಕೆ ಯಾವುದೇ ರೀತಿ ಪಾಕೆಟ್ ಬಂದಿಲ್ಲ. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ನೀರಿಗೆ ಹಾಕಿದ್ರೆ 200% ಸಿಂಕ್ ಆಗೇ ಆಗುತ್ತೆ. ಸೊ ಇದು XXL. ಇದು ನೀರಿಗೆ ಹಾಕಿದ್ರೆ XL ಆಗುತ್ತೆ. ಸೊ ಸಮ್ಮರಿಗೆ ಸ್ವಲ್ಪ ಲೂಸ್ ಆಗಿರೋ ಬಟ್ಟೆಗಳು ಹಾಕೋಬೇಕು ಅಂತ XL ಮಾಡ್ಬಿಡ್ತೀನಿ. ಅದೇ ರೀತಿ ಮಾರ್ಜಿನ್ ಇರಲ್ಲ ಈ ಬಟ್ಟೆಗಳಲ್ಲಿ, ಎಂಡ್ ಟು ಎಂಡ್ ಮಾಡಿಬಿಟ್ಟಿರ್ತಾರೆ. ಎಲ್ಲಿದೆ ನನ್ನ ಬಾಡಿ ಸೈಜ್ ಎಲ್ಲಿದೆ ಅಂತ ನೀವು ಎಲ್ಲಿ ತರಿಸ್ಬಿಟ್ರೆ ಅದು ಆಗಿಬಿಡುತ್ತೆ, ತುಂಬ ಚಿಕ್ಕದಾಗಿಬಿಡುತ್ತೆ. ದೊಡ್ಡದು ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಮಾರ್ಜಿನ್ ಬಿಟ್ಟಿರಲ್ಲ. ಇಷ್ಟು ಬರುತ್ತೆ, ಚೆನ್ನಾಗಿದೆ. ಬಟ್ ನಾವು ಮೇನ್ ಏನು ನೋಡಬೇಕಂತ ಪ್ಯಾಂಟ್ ತಗೊಳ್ಳೋವಾಗ ಹಿಂಗೆ ಕುತ್ಕೊಂಡು ನೋಡಬೇಕು. ಮಂಡಿಗಾಲ ಕುತ್ಕೊಂಡ್ರೆ ಈ ಪಾರ್ಟ್ ಟೈಟ್ ಆಯಿತು ಅಂದರೆ ಪ್ಯಾಂಟ್ ಬೇಗ ಹಂಗೋಗ್ಬಿಡುತ್ತೆ. ಸೊ ಅದರಿಂದ ಎಲ್ಲ ಥರ ಕೆಲಸನೂ ಮಾಡ್ತಾ ಇರ್ತೀವಲ್ಲ ನಾವು, ಸ್ವಲ್ಪ ಲೂಸಾಗಿರೋದೇ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ನಾನು ಆರ್ಡ್ರ್ ಮಾಡಿದ್ದು XXL. ಈ ಡ್ರೆಸ್ ಮೇಲೆಲ್ಲ ಇದನ್ನು XXL ಅಂತ ಹೇಳಿದ್ದಾರೆ, 3XL ಅಂತ. ಬಟ್ ಇದು ಯಾವುದೇ ರೀತಿ 3XL ಅಲ್ಲ, 2XL ಬರ್ತಾ ಇದೆ. ಈಗ ಹಾಕಿದ್ರೆ ಮೋಸ್ಟ್ಲಿ ಟೈಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ಬಾಡಿ ಮೆಜರ್ಮೆಂಟಿಂದ ಒಂದು ಸೈಜು ಅಥವಾ 2 ಸೈಜ್ ದೊಡ್ಡದು ತೊಗೊಳ್ಳಿ. ದೊಡ್ಡದಾಯಿತು ಅಂದರೆ ನಾವು ಚಿಕ್ಕದು ಮಾಡ್ಕೋಬೋದು, ಚಿಕ್ಕದಾಯಿತು ಅಂದರೆ ನಾವು ದೊಡ್ಡದು ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಹೇಳ್ತಾ ಇದ್ದೀವಿ. ಇದೊಂದು ಡ್ರೆಸ್ ಪಿಂಕ್ ಕಲರು. ಪಿಂಕ್ ಅಂದರೆ ನನಗೆ ತುಂಬ ಇಷ್ಟ. ಇದು ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಲೂಸ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಎಸ್, ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ರೆಡ್ ಕಲರ್. ಇದು ಸೊ ಇದ್ರಲ್ಲಿ ಇದು ಕೂಡ ತುಂಬ ಚೆನ್ನಾಗಿದೆ. ಡ್ರೆಸ್ ಮೆಟೀರಿಯಲ್ಲು ನೈಟ್ ವೇರ್ಸ್ ನನಗೆ ಯಾವಾಗಲೂ ಕಂಫರ್ಟಬಲ್ ಆಗಿರಬೇಕು. ನೈಟಿ ಹಾಕೋ ಅಭ್ಯಾಸ ಎಲ್ಲ ನನಗೆ ಇಲ್ಲದೇ ಇಲ್ಲ. ಸೊ ನೈಟ್ ವೇರ್ ಪ್ರಿಫರ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಇದು ಕೂಡ ಲೂಸ್ ಆಗಿದೆ. ಆದರೆ ಕಂಪ್ಲೇಂಟ್ ಒಂದೇ, ನೀರಿಗೆ ಹಾಕಿದ ತಕ್ಷಣ ಚಿಕ್ಕದಾಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಕಂಪ್ಲೇಂಟ್ಸ್ ಇಲ್ಲ. ಇದೊಂದು ಕೊನೆಯದು. ಡ್ರೆಸ್ ಏನೋ ಕಲರ್ ಸ್ವಲ್ಪ ತುಂಬ ಚೆನ್ನಾಗಿದೆ. ಗ್ರೇ ಕಲರ್ ನನಗೆ ತುಂಬ ಇಷ್ಟ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಟೈಟ್, ಇವಾಗಲೇ ಟೈಟ್ ಇದೆ ಇದು. ಆದರೆ ಇದ್ರ ಮೇಲೆ XXL ಅಂತ ಇದಿದೆ. ಸೊ ಅದರಿಂದ ಈ ಡ್ರೆಸ್ನ ನಾನು ಎಕ್ಸ್ಚೇಂಜ್ ಮಾಡಿ ಇನ್ನೆರಡು ದೊಡ್ಡ ಸೈಜ್ ತರಿಸ್ತೀನಿ. ಮೇ ಬಿ 5XL ಆಗುತ್ತೆ ಅನಿಸುತ್ತೆ. ಇದು XXL ಅಂದರೆ 5XL ಬರುತ್ತೆ ಅನಿಸುತ್ತೆ. ಸೊ 5XL ನಾನು ಆರ್ಡ್ರ್ ಮಾಡಿದ್ರೆ ಒರಿಜಿನಲ್ XXL ಬರುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನೈಟ್ ವೇರ್ಸ್ ಎಲ್ಲ ತುಂಬ ಡಿಸೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ತರಿಸಿರೋ ಇಷ್ಟು ಡ್ರೆಸ್ಗಳಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಡ್ರೆಸ್ಸಿನ ಬೆಲೆಗಳು ಬಂದು 250ರಿಂದ 350 ಒಳಗಡೆ ಇದ್ದಾವೆ. ಕೆಲವೊಂದಷ್ಟೇ 350 ಕೊಟ್ಟಿದ್ದೀನಿ, ನಿಮಗಿದೆಲ್ಲ 300 ಒಳಗಡೆ ಇದ್ದಾವೆ. ಏನಾದರೂ ಇಂಥ ಡ್ರೆಸ್ ತೊಗೊಬೇಕು ಅಂತ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಡ್ರೆಸ್ಗಳದ್ದು ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ.
ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಸಮ್ಮರ್ಗೆ ಕಾಟನ್ಗಿಂತ ಬೆಸ್ಟ್ ಬಟ್ಟೆಗಳು ಬೇರೆ ಇಲ್ಲ. ಬೆವರು ಬರುತ್ತೆ, ಆ ಬೆವ್ರನ್ನ ಹೀರ್ಕೊಳ್ಳೋದು ಕಾಟನ್ ಮಾತ್ರನೇ. ಸೊ ಅದರಿಂದ ನಾನೊಂದಷ್ಟು ಕಾಟನ್ ಡ್ರೆಸ್ಗಳನ್ನ ತರಿಸಿದ್ದೀನಿ. ಈ ಡ್ರೆಸ್ಗಳು ತುಂಬ ಯೂಸ್ಫುಲ್ ಅಂತ ನನಗನ್ನಿಸ್ತು. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಸೊ ಇದೇ ಥರ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ನಾನು ತರಿಸಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂದರೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.